ನಮಸ್ಕಾರ ಆಚಾರ್ಯ ಹರಿಹರ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇದಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ದೃಹಜಮಹಮವೇಜಂ ಧೇಜಮಂನಾಜಗೇಯಂ ತದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಜಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂತೆ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ಯಸ್ತು ಸದಾಂ ಆಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಸಪ್ತಮ ಅಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಭಗವಂತ ತಾನು ಅನೇಕ ರೂಪಗಳಲ್ಲಿ ಒಂದೊಂದು ವಸ್ತುವಿನ ಒಳಗಡೆ ಹೋಗಿ ಸೇರ್ದ ಅಂತ ಬಂತು. ಅದರಲ್ಲಿ ಭಗವಂತ ತಾನು ಏಷ ಹಿ ಅಯಂ ಅಂತ ಹೇಳಿ ಒಂದು ಶಬ್ದವನ್ನ ಹೇಳಿ ತಿಳಿಸೋ ರೀತಿಯಲ್ಲಿ ಏನೇನ್ ಮಾಡ್ದ ಮೊದಲಿಗೆ ಇಂಥ ಭಗವಂತ ಅಂತ ಹೇಳ್ತಾರೆ. ಇಂಥ ಭಗವಂತ ಅಂದ್ರೆ ಏನ್ ಅಂದ್ರೆ ಅದಕ್ಕೆ ಹಿಂದೆ ಒಂದಿಷ್ಟು ವಿವರಣೆಯನ್ನು ಕೊಡ್ತಾರೆ. ಇದೆಲ್ಲ ಟಿಪ್ಪಣಿಗಳಲ್ಲಿ ಬಂದಿದೆ. ಅದನ್ನ ವಿಜಯಧ್ವಜ ತೀರ್ಥರು ಇದರ ತಾತ್ಪರ್ಯವನ್ನ ಬಿಡಿಸ್ತಾರೆ. ಏನರ್ಥ ಇದಕ್ಕೆ ಅಂತ. ಒಟ್ಟರ್ಥ ಇಷ್ಟಂತೆ. ಮೊದಲನೇದಾಗಿ ಮೂಲ ರೂಪದಲ್ಲಿ ದೇವರಿದ್ದಾಗ, ಮೂಲ ರೂಪ ಆಗ ಮಹತ್ತತ್ವ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದಾದ್ಮೇಲೆ ತತ್ವಾಭಿಮಾನಿ ದೇವತೆಗಳು ಕೂಡ ಆ ತತ್ವಗಳ ಸೃಷ್ಟಿಯಾದಾಗ ಆಗಿದೆ. ಈ ತತ್ವಾಭಿಮಾನಿ ದೇವತೆಗಳೆಲ್ಲ ಪರಮಾತ್ಮನ ಬಳಿ ಹೋಗಿ ಅಂಡ ಸೃಷ್ಟವು ಅಸ್ವಾತಂತ್ರ್ಯ, ನಮ್ಗೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳಿ ತಮ್ಮ ಅಶಕ್ತತೆಯನ್ನ, ನಮ್ ಕೈಲಿ ಆಗಲ್ಲ ಅನ್ನೋದನ್ನ ನಿವೇದನೆ ಮಾಡ್ಕೊಂಡ್ರು. ಮಾಡಿ ಸ್ಥಾವಯಿತ್ವ, ಭಗವಂತ ಅವ್ರ ಕೈಲಿ ಸ್ತೋತ್ರ ಮಾಡಿಸ್ಕೊಂಡಿದ್ದಾನೆ. ಆಮೇಲೆ ಅವ್ರಿಗೆಲ್ಲ ಅನುಗ್ರಹ ಮಾಡ್ಬೇಕು ಅಂತ ಹೇಳಿ ಭಗವಂತನಿಗೆ ಅನ್ನಿಸಿ ಎಲ್ಲರ ಚೇಷ್ಟೆಗೆ ಕಾರಣವಾದ ಒಂದು ಭಗವಂತನ ರೂಪ ಲಕ್ಷ್ಮೀದೇವಿ ಜೊತೆಗೆ ಸೇರ್ಕೊಂಡು ನಂತರ ಅವರೆಲ್ಲರನ್ನು ಆ ತತ್ವಗಳ ಒಳಗಡೆ ಎಲ್ಲ ಕೆಲಸ ಆಗೋ ತರ ಒಂದು ಪ್ರಚೋದನೆಯನ್ನ ಆ ಭಗವಂತ ಮಾಡಾದ್ಮೇಲೆ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಸೇರಿ ಆ ತತ್ವಗಳಿಂದ, ಅಂದ್ರೆ ತಾವು ಯಾವ ತತ್ವಗಳನ್ನ ನೋಡ್ಕೊಳ್ತಾ ಇದ್ದಾರೋ ಅಂಥ ತಮ್ಮ ಅಧೀನದಲ್ಲಿರುವಂತಹ ತತ್ವಗಳಿಂದ ಒಂದು ಅಂಡ ಅಂದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಭಗವಂತ ಅಲ್ಲಿ ಹೋಗಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅಪ್ಸು ಸಹಸ್ರ ಪರಿವತ್ಸರ ನೀರಿನಲ್ಲಿ 1000 ವರ್ಷಗಳ ಕಾಲ ವಾಸ ಮಾಡಿ ಕೊನೆಗೆ ವಾಸ ಮಾಡಿದ ಕೊನೆ ಭಾಗದಲ್ಲಿ ಬ್ರಹ್ಮದೇವರಿಗೆ ವಿರಾಟ್ ಶರೀರವನ್ನು ಸೃಷ್ಟಿ ಮಾಡ್ತಾನೆ. ಅದಾದ್ಮೇಲೆ ಆ ವಿರಾಟ್ ಶರೀರದಲ್ಲಿ ಸಂಪೂರ್ಣವಾಗಿ ಒಂದು ರೂಪ, ಮತ್ತೆ ಅದರಲ್ಲಿರುವಂತಹ ಪ್ರತಿಯೊಂದು ಇಂದ್ರಿಯಗಳ ಒಳಗಡೆ ಒಂದೊಂದು ಭಗವಂತನ ರೂಪ ಅಲ್ಲಿ ಹೋಗಿ ಪ್ರಾದುರ್ಭಾವ ಆಯ್ತು. ಇಂಥ ಪರಮಾತ್ಮ ಅಂತ. ಇಂಥ ಪರಮಾತ್ಮ ಅಂದ್ರೆ ಇಷ್ಟೆಲ್ಲ ಹಿಂದೆ ಮಾಡಿದ್ನಲ್ಲ ಅಂಥ ದೇವರೇ ಏನು ಅಶೇಷ ಸತ್ವಾನಾಂ ಆತ್ಮ, ಅಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಆತ್ಮನಂತೆ ಇದ್ದಾನೆ. ಆತ್ಮ ಅಂದ್ರೆ ನಿಯಾಮಕ ಅಂತ ಇಲ್ಲ ಅರ್ಥ. ಉದಾಹರಣೆಗೆ ನಮ್ಮ ದೇಹಕ್ಕೆ ನಾವೇನು ಆತ್ಮ ಅಂತ ಅನಿಸ್ಕೊಡ್ತೀವಿ. ಯಾಕೆ? ನಿಯಾಮಕ. ಆ ದೇಹ ನಮ್ ಕೈಲಿರುತ್ತೆ, ನಾವ್ ಹೇಗೆ ಅನ್ಕೊಡ್ತೀವೋ ಆ ದೇಹ ಹಾಗೆ ಹೋಗುತ್ತೆ. ವಸ್ತುತಃ ನಾವೇನು ಕೊಡ್ತೀವಿ, ದೇಹನೇ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಯಾಕಂದ್ರೆ ಅನಾರೋಗ್ಯ ಉಂಟಾಯ್ತು, ಆರೋಗ್ಯ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತೀವಿ. ಅದು ಬೇರೆ ವಿಷಯ, ಅದು ಬೇರೆ ಅರ್ಥದಲ್ಲಿ. ಆದ್ರೆ ಯಾಕೆ ದೇಹಕ್ಕೆ
ಅವಸ್ಥೆ ಬದಲಾಗ್ತಾ ಹೋಗ್ತಾ ಇದೆ. ಅದು ಎಷ್ಟು ಯಾವಾಗ್ಲೂ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ? ಎಷ್ಟು ಕಾಲ? ಅದು ಬದಲಾಗ್ಲೇಬೇಕು. ಆದ್ರಿಂದ ದೇಹ ನನ್ ಮಾತು ಕೇಳ್ತಾ ಇಲ್ಲ ಅಂತ ಹೇಳೋದು ಅಷ್ಟೇ ಹೊರತು ವಾಸ್ತವಿಕವಾಗಿ ನಮ್ಮ ಶಕ್ತಿ ಮನಸ್ಸಿನ ಆಧಾರದ ಮೇಲೆ ನಮ್ ದೇಹ ಕೇಳ್ಬೇಕು. ಆದ್ರೆ ಆ ದೇಹ ಜಡ ಪದಾರ್ಥ, ಅದು ಜಾಸ್ತಿ ವರ್ಷ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕಷ್ಟ ಅಷ್ಟೇ. ಅಂತೂ ಅದೇನೇ ಇರ್ಲಿ, ಆತ್ಮ ಅಂತ ಯಾರನ್ನು ಕರಿತೀವಿ? ಯಾರು ನಿಯಂತ್ರಣ ಮಾಡುವಂತ ಶಕ್ತಿಯನ್ನ ಪಡೆದಿರ್ತಾನೆ ಒಂದು ವಸ್ತುವನ್ನ, ಅವನಿಗೆ ಆತ್ಮ ಅಂತ ಕರಿತೀವಿ. ಪರಮಾತ್ಮ ಆತ್ಮ ಯಾರ್ಯಾರಿಗೆ? ಎಲ್ಲರಿಗೂ. ನಮ್ ದೇಹದ ಒಳಗಡೆ ನಾವಿದ್ದು ಹೇಗ್ ನಮ್ ದೇಹವನ್ನ ನಿಯಂತ್ರಣ ಮಾಡ್ತೀವೋ, ಎಲ್ಲರ ಒಳಗಡೆ ತಾನಿದ್ದು ಎಲ್ಲರನ್ನು ನಿಯಂತ್ರಣ ಮಾಡೋದ್ರಿಂದ ಅವನನ್ನ ಆತ್ಮ ಅಂತಾನೆ ಕರಿಬೇಕು. ಹಾಗಾಗಿ ಅಶೇಷ ಸತ್ವ ಅಂದ್ರೆ ಪ್ರಾಣಿಗಳಿಗೆ ಆತ್ಮ ನಿಯಾಮಕ ಆ ಪರಮಾತ್ಮ. ಇಂಥ ಪರಮಾತ್ಮನ ಮೊದಲನೇ ಅವತಾರ ಅದು ಯಾವುದು? ಸ್ವರೂಪಾಂಶ. ಅಂದ್ರೆ ದೀಪದಿಂದ ದೀಪ ಹೊರಗ್ ಬಂದ ಹಾಗೆ ಪರಮಾತ್ಮನ ಮೂಲ ರೂಪದಿಂದ ಒಂದು ರೂಪ ಹೊರಗ್ ಬಂತು. ಅದು ಸ್ವರೂಪಾಂಶ ಅಂದ್ರೆ ದೇವರೇ ಸಾಕ್ಷಾತ್. ಯಾವ್ದೋ ಆವೇಶ ಅವತಾರ, ಯಾರಲ್ಲೋ ಬಂದ್ ಸೇರ್ಕೊಂಡಿದ್ದು ಹಾಗೆಲ್ಲ ಇಲ್ಲ. ದೇವರೇ ಸ್ವಯಂ ರೂಪವನ್ನ ಧರಿಸ್ಕೊಂಡ್ ಬಂದ. ಅಂಥ ಮಹಿಮೆಯನ್ನು ಹೊಂದಿರೋ ದೇವರು ಅಂತ ವರ್ಣನೆ ಮಾಡ್ತೀವಿ. ಸರಿ, ಇದರಿಂದ ಏನ್ ಹೇಳಲಿಕ್ಕೆ ಹೊರಟ್ರಿ ಮುಂದೆ ಅಂದ್ರೆ, ಈ ಪರಮಾತ್ಮ ಯಾವ ರೀತಿಯಲ್ಲಿ ಮೊದಲನೇ ರೂಪದಿಂದ ಪ್ರಕಟನ ಆದ್ನೋ ಅಂಥ ರೂಪದ ಬಗ್ಗೆ ವರ್ಣನೆ ಮಾಡ್ತೀವಿ. ಆ ಮೊದಲನೇ ರೂಪ ಯಾವುದು ಅಂತ ತಿಳ್ಕೊಂಡಿದ್ದೀರಿ? ಅದು ಪುರುಷಾವತಾರ. ಅದನ್ನೇ ಪುರುಷ ಅಂತ ಕರಿತೀವಿ. ಆ ಪುರುಷಾವತಾರ ಏನ್ ಮಾಡುತ್ತೆ ಅಂದ್ರೆ, ಭೂತಗ್ರಾಮೋ ವಿಭಾವ್ಯತೆ ಅಂದ್ರೆ ಸಮಸ್ತ ಪ್ರಾಣಿ ಸಂಘ, ಯಾರ್ಯಾವ್ದು ಜಗತ್ತಿನಲ್ಲಿ ಪ್ರಾಣಿಗಳು ಅಂತ ಇವೆಯೋ ಅಂದ್ರೆ ಬದುಕ್ತಾ ಇದೆಯೋ ಅಂತ ಎಲ್ಲಾ ವಸ್ತುಗಳು ಭಗವಂತನ ಅಸ್ತಿತ್ವ ಅಂದ್ರೆ ಭಗವಂತ ನೀಡಿದ ಅಸ್ತಿತ್ವದಿಂದಲೇ ಎಲ್ಲ ವಸ್ತುಗಳು ಕೂಡ ಇರೋದು. ಅಂದ್ರೆ ಅವನ ಅಧೀನ ಅಂತ ಎಲ್ಲರಿಗೂ ಪ್ರಸಿದ್ಧ ಅಂತ ಇಷ್ಟನ್ನ ಇಲ್ಲಿ ಹೇಳ್ತಾ ಇದೆ. ಹಾಗಾದ್ರೆ ಯಾವುದೇ ಒಂದು ಪ್ರಾಣಿಯು ಯಾವ ಪರಮಾತ್ಮನ ರೂಪದಿಂದ ಒಂದು ಅಸ್ತಿತ್ವವನ್ನ ಈ ಜಗತ್ತಿನಲ್ಲಿ ಕಂಡುಕೊಳ್ತೋ ಅಂಥ ವಸ್ತುವನ್ನ ಪುರುಷ ಅಂತ ಕರೀತಾರೆ. ಹಾಗಾದ್ರೆ ನಾವೆಲ್ಲ ಬಂದಿದ್ದು ಹೇಗೆ? ಪುರುಷ ಅನ್ನೋ ಪರಮಾತ್ಮನೇ ಮೂಲ. ಅವನೇ ಇಲ್ದೇ ಇದ್ದಿದ್ರೆ ಈ ಭೂತ ಸಮೂಹ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲದೆ ಇದೆಲ್ಲ ವಿಷಯ ಪ್ರಸಿದ್ಧ, ಇದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಅನ್ನೋದನ್ನ ಹಿ ಅಂತ ಇಲ್ಲಿ ಭಾಗವತದ ಪದ್ಯದಲ್ಲಿ ತಿಳಿಸೋ ಮುಖಾಂತರ ಹೇಳಿದ್ದಾರೆ. ಆದ್ರೆ ಹಿ ಅಂತ ಎಲ್ಲಿ ಬಳಸ್ತಾರೆ ಅಂದ್ರೆ, ತುಂಬಾ ಪ್ರಸಿದ್ಧ ಆಗಿದ್ರೆ ಹೇಳೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ, ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಷಯ ಅಂತಿದ್ದಾಗ ಹಿ ಅಂತ ಹೇಳ್ತಾರೆ ಕೊನೆಗೆ. ಆ ಹಿ ಅನ್ನೋದು ಏನ್ ತಿಳಿಸ್ಕೊಡುತ್ತೆ ಅಂದ್ರೆ, ಬೇರೆ ಬೇರೆ ಕಡೆ ಇದೆಲ್ಲ ಓದಿರ್ತೀರಿ, ಇದೆಲ್ಲ ಗೊತ್ತಿರತ್ತೆ ನಿಮಗೆ ಅಂತ. ಹಾಗಾದ್ರೆ ಎಲ್ಲಿದೆ ಈ ಭಗವಂತನ ಅವತಾರದ ಬಗ್ಗೆ? ಭಗವಂತನ ಅಂದ್ರೆ ಮೂಲರೂಪಿಯಾದ ಆ ವಾಸುದೇವನ ಅಥವಾ ವಿಷ್ಣುವಿನ ಮೊದಲನೆಯ ಅವತಾರ ಅಂದ್ರೆ ಸ್ವರೂಪಾಂಶ, ತನ್ನ ಸ್ವರೂಪದಿಂದಲೇ ಹೊರಗೆ ಬಂದಿದ್ದು ಅದರ ಏನ್ ಹೆಸರು ಪಡೆದಿದೆ ಅಂದ್ರೆ ಪುರುಷ ಅನ್ನೋ ಹೆಸರು ಪಡೆದಿದೆ. ಇದು ಎಲ್ಲಿದೆ ಅಂದ್ರೆ ಒಂದು ಪ್ರಮಾಣ ಕೊಡ್ತಾರೆ. ಆದ್ಯೋ ಅವತಾರೋ ವಿಷ್ಣುಸ್ತು ಪುರುಷೋ ನಾಮಕೀರ್ತಿತ. ಮೊದಲನೇ ಅವತಾರ ವಿಷ್ಣುವಿಂದ ಏನಿದೆ ಅದನ್ನ ಪುರುಷೋ ನಾಮಕೀರ್ತಿತ, ಪುರುಷ ಅನ್ನೋ ಹೆಸರಿನಿಂದ ಅದನ್ನ ಹೇಳಿದ್ದಾರೆ ಅಂತ ಇಷ್ಟು ಈ ಪ್ರಸಿದ್ಧವಾದ ವಿಷಯವನ್ನು ತಿಳಿಸಿದ್ದಾರೆ. ಆದ್ರಿಂದ ಕೆಲವರೆಲ್ಲ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಈ ಅಂಡಕೋಶ ಅಂತ ಅರ್ಥ ಮಾಡ್ಬಿಟ್ಟಿದ್ದಾರೆ. ಬ್ರಹ್ಮಾಂಡದ ಕೋಶ ಏನಿದೆ, ಬ್ರಹ್ಮಾಂಡ ಕೋಶ, ಅದನ್ನೆಲ್ಲ ಏಷಹಿ ಅಂದ್ರೆ ಪರಮಾತ್ಮ ಸೃಷ್ಟಿ ಮಾಡಿದ್ದು ಅಂತ ಅವ್ರು ಹೇಳ್ತಾ ಇಲ್ಲ. ಈ ಬ್ರಹ್ಮಾಂಡ ಕೋಶನೇ ಬದಲಾಗೋಯ್ತು ಅಂತ ಹೇಳಿದ್ದಾರೆ. ಅದು ವಾಸ್ತವಿಕವಾಗಿ ಜಡ ಬದಲಾಗೋದು ಅಂದ್ರೆ ಅದೇ ಹೇಗಂತ? ಜಡವಾದ ವಸ್ತು ಯಾವತ್ತು ಇದೊಂದು ವಸ್ತುವಾಗಿ ಬದಲಾಗೋದು ಅಂದ್ರೆ ಅದು ಚೇತನವಾಗಿ, ಅದರೆಲ್ಲ ಅಸಂಭಾವಿತ. ಅದರಿಂದ ಆ ಪಕ್ಷ ಸರಿ ಇಲ್ಲ. ಆದ್ರಿಂದ ಏಷಹಿಂದ ಇಂಥ ಪರಮಾತ್ಮ ಅಂತಾನೆ ಅರ್ಥವನ್ನ ಮಾಡಬೇಕು. ಯಾಕಂದ್ರೆ ಭಾಗವತಲ್ಲಿ ಅಂಥ ಇದು ಅಂತ ಹೇಳಿದ್ದಾರೆ. ಇದು ಅಂದ್ರೆ ಯಾವ ವಸ್ತು? ಪರತತ್ವವನ್ನ ಹೇಳ್ತಾ ಇದೆಯೋ, ಬ್ರಹ್ಮಾಂಡ ಕೋಶವನ್ನ ಹೇಳ್ತಾ ಇದೆಯೋ, ಅದನ್ನ ನಾವು ಕಂಡು ಹಿಡ್ಕೊಡ್ಬೇಕು. ಅಷ್ಟೇ ಅಲ್ಲದೆ ಆತ್ಮಾಂಶ ಅಂತ ಹೇಳಿದ್ದಾರೆ. ಆತ್ಮಾಂಶ ಅಂತ ಬಂದ್ರೆ ದೇವರ ಅಂಶ ಯಾವುದು? ಬ್ರಹ್ಮಾಂಡ ಕೋಶನ ಅಲ್ಲ. ದೇವರ ಅಂಶ ಅಂದ್ರೆ ದೇವರೇ ಆಗಿರ್ತದೆ, ತನ್ನ ಸ್ವರೂಪನೇ ಆಗಿರುತ್ತೆ. ಹಾಗಾಗಿ ಅದನ್ನ ತಗೊಳ್ಬಾರ್ದು. ಅಷ್ಟೆಲ್ಲ ಪುರುಷೇಣ ಆತ್ಮಭೂತೇನ ಅಂತ ಹೇಳಿದ್ದಾರೆ, ಪುರುಷನಾದ ತಾನೇ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಸ್ಪಷ್ಟ ಇದ್ದಾಗ ಪ್ರಕೃತಿ ತತ್ವನೇ ಇಷ್ಟೆಲ್ಲ ಪರಿಣಾಮ ಆಗೋಯ್ತು ಹಾಗೆ ಹೀಗೆ ಈ ತರ ವ್ಯಾಖ್ಯಾನ ಮಾಡೋದು ತಪ್ಪು, ಸರಿ ಇಲ್ಲ. ಅದೇ ಅಲ್ಲದೆ ಆದ್ಯೋವತಾರ ಅಂತ ಹೇಳ್ತಾ ಇದ್ದಾರೆ, ಮೊದಲನೇ ಅವತಾರ ಅಂತ. ಹಾಗಾದ್ರೆ ಮೊದಲನೇದು ಎರಡನೇದು ಅಂತ ವಿಭಾಗ ಇದೆ. ಎಲ್ಲಾದ್ರೂ ಬ್ರಹ್ಮಾಂಡ ಭಗವಂತನ ಅವತಾರ ಅಂತ ಏನಾರು ಇದೆಯಾ? ಎಲ್ಲೂ ಕೂಡ ಇಲ್ಲ. ದೇವರ ಅವತಾರ ಅಂದ್ರೆ ಅದು ಮತ್ಸ್ಯ ಕೂರ್ಮ ವರಾಹ ಹೀಗೆ ಹೇಳ್ತೀವಿ. ಇಲ್ಲ ಇಲ್ಲ, ದೇವರ ಅವತಾರ ಬ್ರಹ್ಮಾಂಡ. ಬ್ರಹ್ಮಾಂಡವಾಗಿ ದೇವ್ರು ಯಾಕೆ ಬರ್ಬೇಕು? ಅದ್ ಸರಿ ಇಲ್ಲ. ಆದ್ರಿಂದ
ಈ ರೀತಿ ಅರ್ಥ ಇಲ್ಲ. ಕೆಲವರೆಲ್ಲ ಏನ್ ಅರ್ಥ ಮಾಡಿದ್ದಾರೆ ಅಂತ ನೋಡೋಣ. ಆಮೇಲೆ ಅದರ ಖಂಡನೆ ಹೇಗೆ ಆಚಾರ್ಯರು ಮಾಡಿದ್ದಾರೆ ಅಂತ ಗಮನಿಸೋಣ. ಅದಾಗ್ಲೇ ಖಂಡನಾ ಭಾಗ ನಾವು ನೋಡಿದ್ದೀವಿ ಸ್ವಲ್ಪ, ವಿಜಯದ ಜೊತೆ ತಿಳಿಸಿದಂತೆ. ಆದ್ರೂ ಬೇರೆಯವರು ಹೇಳಿದ್ದಕ್ಕೆ ಆಚಾರ್ಯ ಏನ್ ವಿಭಿನ್ನ ವಿವರಣೆ ಕೊಟ್ಟರು ಅದು ಆಚಾರ್ಯರ ವಾಕ್ಯಗಳು ಓದ್ದಾಗ ಗೊತ್ತಾಗುತ್ತೆ ಸ್ಪಷ್ಟ. ಕೆಲವರು ಏನ್ ಮಾಡಿದ್ದಾರೆ, ಸಮಷ್ಟಿ ಜೀವ ಅಂತ ತಗೊಳ್ತಾರೆ. ಈ ಸಮಷ್ಟಿ ಜೀವ ಅನ್ನೋದಕ್ಕೆ ಜೀವರ ಗುಂಪು ಅಂತ ಅರ್ಥ. ಸಮಷ್ಟಿ ಜೀವ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಶಾಸ್ತ್ರದಲ್ಲಿ. ಈಗ ಮಣ್ಣಿನ ರಾಶಿ, ಮರಳಿನ ರಾಶಿ ತಿಳ್ಕೊಳ್ಳೋಣ, ಮಣ್ಣಿನ ಬೇಡ, ಮರಳಿನ ರಾಶಿ, ಸಮಷ್ಟಿ ಮರಳಿನ ರಾಶಿ ಅಂತ ಇದೆ. ಆ ರಾಶಿಯನ್ನ ಶಬ್ದ ಕಿತ್ತು ಹಾಕ್ಬಿಡ್ಬೇಕು, ಬೇಕಾಗಿಲ್ಲ. ಸಮಷ್ಟಿ ಮರಳು ಒಂದೇನರ್ಥ, ಮರಳಿನ ಒಂದು ಗುಂಪು ಅಂತ ಅರ್ಥ, ರಾಶಿ ಅಂತ ಅರ್ಥ. ಅದೇ ತರ ಸಮಷ್ಟಿ ಜೀವ ಅಂದ್ರೆ ಜೀವನ ಗುಂಪು ಅಂತ ಅರ್ಥ. ಈ ಅರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾರೆ. ಇದು ಯಾಕೆ ಹೇಳ್ತಾ ಇರೋದು ಇಷ್ಟೊಂದು ಅಂದ್ರೆ ತುಂಬಾ ಮುಖ್ಯ. ಇದನ್ನ ಎಲ್ಲಾ ಕಡೆ ನೀವು ವಾಲ್ಮೀಕಿ ರಾಮಾಯಣ ತೆಗೆದ್ರೆ ಅಲ್ಲೂ ವ್ಯಾಖ್ಯಾನದಲ್ಲಿ ಹಾಕ್ಬಿಡ್ತಾರೆ ಈ ತರ ವಿವರಣೆಯನ್ನ. ನೀವು ಎಲ್ಲೆಲ್ಲಿ ನೋಡ್ತಿರೋ ದೇವರ ಬಗ್ಗೆ ಬಂದ್ರೆ, ಈ ಬ್ರಹ್ಮಾಂಡದ ಸೃಷ್ಟಿ ಅಂತ ಬಂದ್ರೆ ಈ ಸಮಷ್ಟಿ ಜೀವ ಅಂತ ಒಂದು ಶಬ್ದ ಹಾಕಿ ಇರ್ತಾರೆ. ಇದಕ್ಕೆ ಏನ್ ಅರ್ಥ ಅಂತ ಅಲ್ಲಿ ಬಂದಾಗ ಗೊತ್ತಾಗಲ್ಲ ನಮ್ಗೆ. ಅದಕ್ಕೋಸ್ಕರ ಇಲ್ಲಿ ಬಂದಾಗ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಒಂದು ಕಡೆ ಒಂದು ಗ್ರಂಥದಲ್ಲಿ ಎಲ್ಲಿ ಬಂದ್ರು ಹೀಗೆ ಅರ್ಥ ಇರುತ್ತೆ, ಇವ್ರು ಪೂರ್ವ ಪಕ್ಷಿಗಳು ಹೇಳೋದು ಅಂತ ಅಂದಾಜಾಗತ್ತೆ. ಇಲ್ಲಾಂದ್ರೆ ಸಮಷ್ಟಿ ಜೀವ, ಹಿರಣ್ಯ ಗರ್ಭ ಅಂತೆಲ್ಲ ಶಬ್ದ ಬಳಸ್ತಾ ಹೋಗ್ತಾರೆ. ಅವರು ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಹೇಳ್ತಾ ಇದ್ದಾರ, ಪರಬ್ರಹ್ಮನ ಬಗ್ಗೆ ಹೇಳ್ತಾರ, ಯಾರ ಬಗ್ಗೆ ಹೇಳ್ತಾ ಇದಾರೆ, ಬ್ರಹ್ಮಾಂಡ ಹೇಗ್ ಸೃಷ್ಟಿ ಆಯ್ತು, ಪೂರ್ಣ ಭಾಗವತದ ಪದ್ಯಗಳಿಗೆ ಬೇರೆ ಅರ್ಥ ಹೇಳ್ತಾರ. ನಾವ್ ಹೇಳೋ ಅರ್ಥ ಅವ್ರು ಹೇಳೋದೇ ಇಲ್ಲ. ಆಗ ನಮ್ಗೆ ಆ ರಾಮಾಯಣದ ಮಾತುಗಳು ಬೇರೆ ಬೇರೆ ಪುರಾಣದ ಮಾತುಗಳು ಬಂದಾಗ ಸೃಷ್ಟಿಯಿಂದ ಇವ್ರು ಹೇಳೋ ತರ ಅಂತ ಅನ್ಕೊಂಡಾಗ ಪೂರ್ಣ ನಾವ್ ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಅರ್ಥ ಆಗ್ಬಿಡುತ್ತೆ ನಮ್ಗೆ. ಆದ್ರಿಂದ ಈ ಶಬ್ದಗಳ ಪರಿಚಯ ಚೆನ್ನಾಗಿದ್ರು ಭಾಗವತದಲ್ಲಿ ಇದರ ಖಂಡನೆ ಇದೆ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಬೇರೆ ವಿವರಣೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಸಮಷ್ಟಿ ಜೀವ ಅಂದ್ರೆ ಏನಾಯ್ತು, ಜೀವರ ಗುಂಪು. ಇದನ್ನ ಆತ್ಮಾಂಶ ಅಂತ ಕರೆದಿದ್ದಾರೆ. ಇದು ಹಾಗಾದ್ರೆ ಏಷಃ ಇದು ಅಂತಂದ್ರೆ ಇದೇ ಸಮಷ್ಟಿ ಜೀವ ಅಂತ ತಗೊಳ್ಬೇಕು ಕೆಲವ್ರ ಪ್ರಕಾರ. ಆಯ್ತು, ಈ ಜೀವರ ಗುಂಪಿದೆಯಲ್ಲ, ಇದು ಪರಮಾತ್ಮನ ಅಂಶನ? ಹೌದು. ಯಾಕೆಂದ್ರೆ ಈ ಸಮಷ್ಟಿ ಜೀವರಲ್ಲೇ ದೇವರ ಪ್ರಾದುರ್ಭಾವ ಆಗೋದು ಅಂತ ಅವ್ರು ಅರ್ಥ ಮಾಡಿದ್ದಾರೆ. ಇದೇ ಮೊದಲನೇ ಅವತಾರ ದೇವರದು ಅಂತ. ನಮ್ಗೆ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅನ್ನಿಸ್ಬೋದು. ಏನು, ಜೀವರ ಸೃಷ್ಟಿ ಆಗಿದೆ, ಆ ಜೀವರ ಒಳಗಡೆ ದೇವರು ಪ್ರಕಟ ಆಗ್ತಾನಂತೆ. ಹಾಗೆ ಹೇಳಲಿಕ್ಕೆ ಹೋಗಿಲ್ಲ. ಸಮಷ್ಟಿ ಜೀವರಲ್ಲಿ ದೇವರ ಪ್ರಾದುರ್ಭಾವ ಅಂದೇನು, ಅಲ್ಲಿ ದೇವರೇ ಅಂತ ಅರ್ಥ, ಇನ್ನೇನಿಲ್ಲ. ಜೀವರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಹೇಳಿದಾಗಾಯ್ತು. ಆದ್ರೆ ಇದನ್ನ ನಾವು ಒಪ್ಪಲ್ಲ. ಈ ತರ ಒಬ್ರು ಅರ್ಥ ಮಾಡಿದ್ದಾರೆ. ಕೆಲವೇನು ಅರ್ಥ ಮಾಡಿದ್ರು, ಯೋಗಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಜೀವನನ್ನೇ ದೇವರು ಅಂತ ಉಪಾಸನೆ ಮಾಡ್ತಾರೆ. ಜೀವನ ಒಳಗಡೆ ದೇವರಿದ್ದಾನೆ ಅಂತ ಉಪಾಸನೆ ಮಾಡ್ತಾರಂತೆ. ಮಾಡ್ಲಿ, ಏನ್ ತಪ್ಪಿದೆ? ಜೀವನೇ ದೇವರು ಅನ್ನೋ ತಾತ್ಪರ್ಯದಲ್ಲಿ ಅವ್ರು ಇದ್ದಾರೆ. ಅದನ್ನ ಅದು ಸರಿ ಇಲ್ಲ ಅಂತ ಅರ್ಥ. ಅದನ್ನ ಸಮಷ್ಟಿ ಜೀವರೇ ಮೊದಲನೇ ಅವತಾರ ಅಂತ ಕೆಲವು ಅರ್ಥ ಬರ್ದೇ ಬಿಟ್ಟು. ಭಗವಂತ ಮೊದಲನೇ ಅವತಾರ ಎತ್ತಿದ್ದು ಅಂದ್ರೆ ಜೀವರ ಆಗಿ ಬಂದಿದ್ದೇ ಅವನ ಅವತಾರ. ಬಹುಶ್ಯಾಂ ಪ್ರಜಾಯೇಯಂ ಅಂತ ಒಂದು ಮಾತಿದೆ, ಪ್ರಜಾಯೇಯ ಅಂತಾನು ನಿಲ್ಲಿಸ್ತಾರೆ. ಬಹುಶ್ಯಾಂ ಪ್ರಜಾಯೇಯ ಅಂದ್ರೆ ಅರ್ಥ, ನಾನು ಅನೇಕ ಜೀವರಾಗಿ ಆಗ್ಬೇಕು ಅಂತ ಇಚ್ಛೆ ಪಟ್ಟು ನಾನು ಆಗ್ತೇನೆ ಅಂತ. ಸರಿ, ಆಗ್ಬಿಟ್ಟಿದೆ. ಬಹುಶ್ಯಾಂ ಪ್ರಜಾಯೇಯ, ಎಲ್ಲ ಪ್ರಜೆಗಳಾಗಿ ತಾನು ಸೃಷ್ಟಿಯಾಗ್ಬಿಟ್ಟಿದ್ದಾನೆ. ಅಂದ್ರೆ ದೇವರೇ ಎಲ್ಲ ಜೀವರಾಗಿ ಬದಲಾಗಿದ್ದಾನೆ ಅಂತ. ಅದೇ ಸರಿ ಇಲ್ಲ. ಯಾಕೆಂದ್ರೆ ಜೀವರಿಗೂ ಪರಮಾತ್ಮನಿಗೂ ಭೇದ ಇದೆ, ನಮಗ್ ಗೊತ್ತಿರೋ ವಿಷಯ. ಕೆಲವ್ರು ಏನ್ ಮಾಡಿದ್ರು, ಬೇರೆ ವ್ಯಾಖ್ಯಾನಕಾರರು, ಬ್ರಹ್ಮಾಂಡ ಅದು ಚತುರ್ಮುಖ ಬ್ರಹ್ಮದೇವರ ಶರೀರ. ಈ ಚತುರ್ಮುಖ ದೇವರೇನಿದಾರಲ್ಲ ಬ್ರಹ್ಮದೇವರು, ಇವರು ಜೀವರ ಸಮೂಹನೇ ಚತುರ್ಮುಖ ಬ್ರಹ್ಮದೇವರು ಅಂತ. ಜೀವರೇ ಒಂದಿಷ್ಟು ಜನ ಗುಂಪಾಗ್ಬಿಟ್ರೆ ಅದ್ ಚತುರ್ಮುಖ ಅಂತ ಕರೆದು ಬಿಡುತ್ತೆ, ಚತುರ್ಮುಖ ಬ್ರಹ್ಮ ಅಂತ. ಇದೆಲ್ಲ ನಾವು ಸುಧಾಪಾಠದಲ್ಲೂ ಕೇಳಿದ್ವಿ, ಉಪಮಾಧಿಕರಣ ಅಂತ ಬಂದಿದೆ, ಅಲ್ಲೆಲ್ಲ ಇದೇ ತರದ ವಿಷಯ. ಹೇಗೆ ಅಂದ್ರೆ, ಈಗ ದಾರ ಇದೆ, ದಾರಗಳು ಬೇರೆ ಬೇರೆ. ಒಂದೊಂದು ಬಟ್ಟೆಯಲ್ಲಿ ನಾವು ಶಾಲ್ ಹೊದ್ಕೊಂಡಿರ್ತೀವಿ, ಅಲ್ಲಿರೋ ದಾರಗಳು ಒಂದೊಂದು ಬೇರೆ. ಎಲ್ಲಾ ದಾರಗಳ ಗುಂಪಿಗೆ ಏನಂತ ಕರೀತಾರೆ? ಬಟ್ಟೆ ಅಂತ ಕರೀತಾರೆ, ಪಟ ಅಂತ ಕರೀತಾರೆ. ಹಾಗಾದ್ರೆ ತಂತುಗಳ ಸಮುದಾಯಕ್ಕೆ, ಗುಂಪಿಗೆ ಪಟ ಅಂತ ಹೆಸರು. ತಂತು ಬೇರೆ ಪಟ ಬೇರೆ ಅಂತ ಯಾರಾದ್ರೂ ಹೇಳ್ತಾರ? ಹೇಳಲ್ಲ. ದಾರ ಬೇರೆ ಬಟ್ಟೆ ಬೇರೆ ಅಂತಂದ್ರೆ ಅದ್ ಹೇಗ್ ಸಾಧ್ಯ? ದಾರನೇ ಬಟ್ಟೆ ಆಗಿರ್ತಾನೆ, ಒಂದಿಷ್ಟು ದಾರಗಳು ಸೇರಿದೆ ಅದ್ ಬಟ್ಟೆ ಅಂತ ಅದನ್ನ ಕರಿತೀವಿ ಅಷ್ಟೇ. ಹಾಗಾದ್ರೆ ಜೀವರು ಕೂಡ ಹಾಗೆ, ಎಲ್ಲಾ ಜೀವರು ಬೇರೆ ಬೇರೆ ವಸ್ತುತಃ. ಹೇಗೆ ದಾರಗಳು ಬೇರೆ ಬೇರೆ, ಹಾಗೆ
ಆದ್ರೆ ಆ ಎಲ್ಲಾ ಜೀವರು ಸೇರಿ ಏನಂತ ಕರಿತೀವಿ? ಬ್ರಹ್ಮ ಅಂತ ಕರಿತೀವಿ. ಹೇಗೆ ಎಲ್ಲಾ ದಾರಗಳಿಗೆ ಸೇರಿ ಒಂದು ಬಟ್ಟೆ ಅಂತ ಕರಿತೀವೋ ಹಾಗೆ ಎಲ್ಲಾ ಜೀವರು, ಸಮಷ್ಟಿ ಜೀವರನ್ನ ಸೇರಿಸಿ ಅದಕ್ಕೆ ಒಂದು ಹೆಸರು ಕೊಡ್ತೀವಿ, ಚತುರ್ಮುಖ ಬ್ರಹ್ಮ ಅಂತ ಅವ್ರು ಕೊಡ್ತಾರೆ. ಓ, ಹಾಗಾದ್ರೆ ಜೀವರು ಬೇರೆ ಅಲ್ಲ, ಚತುರ್ಮುಖ ಬ್ರಹ್ಮ ಬೇರೆ ಅಲ್ಲ, ಇಲ್ಲಿ ಚತುರ್ಮುಖ ತಗೊಂಡ್ಬಂದ್ಬಿಟ್ರು, ಪರಬ್ರಹ್ಮನ ತೆಗೆದುಬಿಟ್ರು. ಸರಿ, ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಆ ಟಿಪ್ಪಣಿ. ಏನ್ ಉದಾಹರಣೆ ಕೊಟ್ಟುಕೊಂಡಿದ್ದಾರೆ ಅಂದ್ರೆ, ಚತುರ್ಮುಖ ಬ್ರಹ್ಮದೇವರು ತಾವು ಸಮಷ್ಟಿ ಜೀವ ರೂಪದಲ್ಲಿದ್ದಾರೆ. ಇದಕ್ಕೇನು ಹೇಗೆ ಅರ್ಥೈಸ್ಕೊಡೋದು ಅಂದ್ರೆ, ಇವಾಗ ಒಂದು ಕಾಡು ಅಂದ್ರೆ ಏನರ್ಥ? ಒಂದಿಷ್ಟು ಮರಗಳ ಗುಂಪು ಇದ್ರೆ ಅದನ್ನ ಕಾಡು ಅಂತ ಕರೀತಾರೆ. ಕಾಡು ಅಂತ ಒಂದು ಪ್ರತ್ಯೇಕ ಇದೆಯಾ? ಕಾಡು ಅಂದ್ರೇನು? ಮರಗಳಿರೋದನ್ನ ಕಾಡು ಅಂತ ಕರೆಯೋದಷ್ಟೇ. ಕಾಡು ಅಂತ ಒಂದು ಮರ ಬಿಟ್ಟು ಇಲ್ಲ. ಅದೇ ರೀತಿ ಇಲ್ಲಿ ಸಮಷ್ಟಿ ಜೀವನನ್ನ ಬಿಟ್ಟು ಒಂದು ಬ್ರಹ್ಮ ಅಂತಿಲ್ಲ, ಅದೇ ಬ್ರಹ್ಮ ಅಷ್ಟೇ. ಹೇಗೆ ಎಲ್ಲಾ ಮರಗಳ ಒಂದು ಗುಂಪಿಗೆ ಕಾಡು ಅಂತ ಕರೀತಾರೋ ಹಾಗೆ. ಮತ್ತೆ ನಮ್ಮ ದೇಹ ತಗೊಳ್ಬಹುದು, ಕೈ ಕಾಲು ಎಲ್ಲ ಸೇರಿದ್ರೆ ಅದನ್ನ ದೇಹ ಅಂತ ಕರೀತಾರೆ. ದೇಹ ಅಂತ ಒಂದು ಪ್ರತ್ಯೇಕ ಇದೆಯಾ? ಕೈ ಕಾಲು ಎಲ್ಲ ಬಿಟ್ಟು ಒಂದು ದೇಹ ಅಂತ ತೋರಿಸ್ಲಿಕ್ಕೆ ಬರಲ್ಲ. ಅದೇ ರೀತಿ ಎಲ್ಲಾ ವಸ್ತುಗಳು ಸೇರ್ಕೊಂಡಾಗ ಅದಕ್ಕೊಂದು ಹೆಸರು ಕೊಡ್ತೀವಿ ಅಷ್ಟೇ. ಹಾಗೆ ಚತುರ್ಮುಖ ಬ್ರಹ್ಮ ಅಂತ ಹೆಸರು ಕೊಟ್ಟಿದ್ದು ಸಮಷ್ಟಿ ಜೀವರಿಗೆ ಮಾತ್ರ, ಅದೊಂದು ಪ್ರತ್ಯೇಕ ಅಂತಿಲ್ಲ. ಹಾಗಾದ್ರೆ ಏನು ಹೇಳ್ದಾಗ ಆಯ್ತು ಇವ್ರ ಪ್ರಕಾರ? ಚತುರ್ಮುಖ ಬ್ರಹ್ಮ ಅಂತ ಏನ್ ಕರಿತಾ ಇದೀವಿ ಅದೆಲ್ಲ ಸಮಷ್ಟಿ ಜೀವರನ್ನೇ ಕರಿತಾ ಇರೋದು ಬ್ರಹ್ಮ ಅಂತ. ಹಾಗಾದ್ರೆ ಜೀವ ಬ್ರಹ್ಮ ಐಕ್ಯವಾದ ಬಂತು, ಎರಡು ಒಂದೇ ಅಂತ ಅರ್ಥ ಆಯ್ತು. ಆದ್ರೆ ಇದ್ಯಾವುದು ಕೂಡ ಸರಿ ಇಲ್ಲ. ಯಾಕೆ? ಏಷಃ ಅನ್ನೋ ಶಬ್ದದ ಅರ್ಥ ನಿಮಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಪ್ರಮಾಣ ವಿರುದ್ಧ. ನೀವ್ ಹೇಳಿದ್ದಕ್ಕೆ ಯಾವುದು ಪ್ರಮಾಣ ಇಲ್ಲ, ಹೊರತು ಪ್ರಮಾಣಗಳ ವಿರೋಧನೇ ಇದೆ ನಿಮ್ಗೆ. ಅದನ್ನ ತಿಳಿಸ್ತಾರೆ. ಪುರುಷೇಣಾತ್ಮಭೂತೇನ ಇದಿ ಯೋಂಡಂ ಅಸೃಜತ್ ಸಹ ಏಷಃ ಇತ್ಯುಕ್ತ. ಏಷ ಅಂದ್ರೆ ಯಾರು? ಹಿಂದೆ ತನ್ನ ಇಚ್ಛೆಯಿಂದಲೇ ತಾನು ಏನು ಪುರುಷನಾದ ಪರಮಾತ್ಮ ಆಗಿ ಬ್ರಹ್ಮಾಂಡದ ಸೃಷ್ಟಿಯನ್ನ ಮಾಡಿದ್ದಾನೆ, ಅಂಥ ಪರಮಾತ್ಮನನ್ನ ಏಷಃ ಅಂತ ತಗೊಳ್ಬೇಕು. ಯಾಕೆ? ಇದಕ್ಕೆ ಪ್ರಮಾಣ ಕೊಟ್ಟು. ಭಾಗವತಲ್ಲಿ ಬಂದ ಈ ವಿಷಯ ಬೇರೆ ಕಡೆನೂ ಕೂಡ ಇದೆ. ಎಲ್ಲಿ? ಆದ್ಯೋವತಾರೋ ವಿಷ್ಣೋಸ್ತು ಪುರುಷೋ ನಾಮ ಕೀರ್ತಿತಃ. ಇದು ಗೊತ್ತು ನಮ್ಗೆ. ಮೊದಲನೇ ಅವತಾರ ಪುರುಷ ಅಂತ ಹೆಸರು ಪರಮಾತ್ಮ ಅಂತ. ಮುಂದೆ ಅಸೃಜತ್ ಸಮಹತ್ತತ್ವಂ ಸಯೇವ ಅಂಡಂ ಸಮಾವಿಶತ್. ಅವನೇ ಮಹತ್ತತ್ವ ಸೃಷ್ಟಿ ಮಾಡದ, ಅದರಿಂದ ಬ್ರಹ್ಮಾಂಡದನ್ನ ಹೊಕ್ಕ. ಆಮೇಲೆ ಸಬ್ರಹ್ಮಣೋ ಹೃದಯಸ್ತತ್ವಾತ್ ಹೃದಯಂಚೇತಿ ಕೀರ್ತ್ಯತೆ. ಆಮೇಲೆ ವಿರಾಟ್ ಶರೀರ ಏನು ಬ್ರಹ್ಮದೇವರಿಗೆ ಬಂದಿದೆ, ಆ ಶರೀರದ ಒಳಗಡೆ ಹೃದಯ ಭಾಗದಲ್ಲಿ, ಅಂದ್ರೆ ಬ್ರಹ್ಮದೇವರ ಹೃದಯ ಭಾಗದಲ್ಲಿ ಒಳಗಡೆ ಇರೋದ್ರಿಂದ ಆ ಭಗವಂತನಿಗೆ ಹೃದಯ ಅಂತ ಕರೀತಾರೆ. ಓ, ಹೃದಯ ಅಂತಂದ್ರೆ ಏನರ್ಥ? ಹೃದಯ ಅಯನಾತ್ ಹೃದಯ ಅಂತ ಹೇಳಿ ಈ ಶಬ್ದದ ನಿಷ್ಪತ್ತಿಯನ್ನ ತೋರಿಸ್ತಾರೆ. ಇದು ಎಲ್ಲಿ ಬರುತ್ತೆ ಈ ಶಬ್ದಕ್ಕರ್ಥ? ಇದನ್ನ ಎಲ್ಲಿ ಕೋಟ್ ಮಾಡ್ತಾರೆ ಅಂದ್ರೆ, ನ್ಯಾಯಸುಧಾದಲ್ಲಿ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತ ಇದೆ. ಇದು ಯಾವ ಶ್ಲೋಕ? ಶ್ರೇಯಃಪತ್ಯ ನಿತ್ಯಾಗಣಿತ. ಪ್ರತಿ ದಿವಸ ಮಂಗಳ ಶ್ಲೋಕ ಏನ್ ಹೇಳ್ತೀವಲ್ಲ ಪಾಠದಲ್ಲಿ, ಆ ಮಂಗಳ ಶ್ಲೋಕದ ಮೊದಲನೇ ಶ್ಲೋಕದ ಕೊನೆ ಲೈನಲ್ಲಿ ಅಶೇಷ ಆಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಅಂತಿದೆ. ಹೃದಯ ಅನ್ನೋ ಶಬ್ದ ಇದೆಯಲ್ಲ, ಈ ಹೃದಯ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಒಬ್ಬ ಟಿಪ್ಪಣಿಕಾರರು ಕೊಡ್ತಾರೆ. ಅನೇಕ ಅರ್ಥಗಳನ್ನ ಹೇಳ್ತಾ ಭಾಗವತ ತಾತ್ಪರ್ಯದ ಈ ವಿವರಣೆಯಂತ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ಇದು ಲಿಂಕ್ ಕೊಟ್ಟಿದ್ದಾರೆ ಅವ್ರು. ಅಂದ್ರೆ ಅವರು ಆ ಪಂಕ್ತಿಗೆ ಅರ್ಥ ಬರಿಬೇಕಾದ್ರೆ ಅವ್ರು ಈ 3ನೇ ಸ್ಕಂದದ ಈ 7ನೇ ಅಧ್ಯಾಯದ ಈ ಶ್ಲೋಕದ ಭಾಗವತ ತಾತ್ಪರ್ಯ ನೆನಪಿರ್ಬೇಕು ಅವ್ರಿಗೆ. ಅದನ್ನು ಅವರು ತಗೊಂಡು ವಿವರಣೆ ಮಾಡಿದ್ದಾರೆ. ಅದನ್ನ ಭಗವಂತನಿಗೆ ಹೃದಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಬ್ರಹ್ಮದೇವರ ಹೃದಯದಲ್ಲಿ ಇರೋದ್ರಿಂದ ಅವನಿಗೆ ಹೃದಯ. ಅದೇನು ಬ್ರಹ್ಮದೇವರ ಹೃದಯದಲ್ಲಿ ಮಾತ್ರ? ಹಾಗೇನಿಲ್ಲ, ಎಲ್ಲರ ಹೃದಯದ ಒಳಗಡೆ ಇರ್ತಾನೆ, ಇಲ್ಲ ಅಂತಿಲ್ಲ. ಆದ್ರೆ ಸೃಷ್ಟಿ ಕಾಲದಲ್ಲಿ ಯಾವಾಗ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಪುರುಷಾವತಾರದಿಂದ ಇದ್ನೋ ಆ ವಿಶೇಷ ಅಂಶ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಅದನ್ನ ನೆನಪಿಸುವಂತೆ ಹೃದಯ ಅಂತ ದೇವರಿಗೆ ಹೆಸರಿದೆ ಅಂತ ಬಂತು. ಆದ್ರೆ ಇಲ್ಲಿ ಒಂದು ಗಮನಿಸ್ಬೇಕು, ಈ ಏಷಃ ಅಂತೆಲ್ಲ ಹೇಳ್ತಾ ಇರೋದು ಈ ಪುರುಷಾವತಾರ ಅಂದ್ರೆ ಮೂಲ ಅಲ್ಲ. ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ನೀರಲ್ಲಿ ಮಲ್ಕೊಂಡು ಆಮೇಲೆ ಮತ್ತೆ ಸೃಷ್ಟಿ ಮಾಡಿದ ಆ ರೂಪ, ಅದ 2ನೇ ಪುರುಷಾವತಾರ ಅಂತ ಅರ್ಥ. ಅವತ್ತು ಹೇಳಿದ ಅನೇಕ ಪುರುಷಾವತಾರ ಇದೆ, ಇಲ್ಲಿ 2ನೇ ಪುರುಷಾವತಾರವನ್ನ ಇಲ್ಲಿ ತಗೊಂಡಿತ್ತು. ಯಾಕೆಂದ್ರೆ ವಾಸುದೇವ ಅಂತ ಒಂದು ರೂಪ ಇದೆ, ಈ ರೂಪನೂ ಇದೆ. ವಸ್ತುತಃ ಭೇದ ಏನಿಲ್ಲ. ಯಾಕೆ? ಇಬ್ಬರು ಕೂಡ, ಒಬ್ಬ ಪ್ರಳಯೋದಕದಲ್ಲಿ ಮಲಗಿದ, ಇನ್ನೊಬ್ಬ ಗರ್ಭೋದಕದಲ್ಲಿ ಮಲಗಿದ. ಪ್ರಳಯೋದಕ ಅಂದ್ರೆ ಇನ್ನು ಬ್ರಹ್ಮಾಂಡ ಸೃಷ್ಟಿಯಾಗಿಲ್ಲ, ಬ್ರಹ್ಮದೇವರಿಗೆ ಶರೀರ ಬಂದಿಲ್ಲ ಅಂತ ಅರ್ಥ. ಪ್ರಳಯ ಕಾಲದ ನೀರಿನಲ್ಲಿ ಮಲಗಿದ ಒಂದು ರೂಪ, ಅದು ಪುರುಷ. ಆಮೇಲೆ
ಬ್ರಹ್ಮಾಂಡ ಸೃಷ್ಟಿ ಮಾಡಿ ಆದ್ಮೇಲೆ ಒಳಗಡೆ ಗರ್ಭೋದಕ ಅಂತ ಏನಿತ್ತು, ಆ ಗರ್ಭೋದಕದಲ್ಲಿ ಮಲಗಿದ್ನಲ್ಲ ಪರಮಾತ್ಮ, ಅದೊಂದು ರೂಪ. ಇದು ಎರಡನೇ ಪುರುಷಾವತಾರ. ಎರಡು ಪರಮಾತ್ಮನ ಸ್ವರೂಪನೇ, ಅದು ಬೇರೇನಿಲ್ಲ. ಅದಕ್ಕೆ ಪ್ರಮಾಣವನ್ನ ಕೊಟ್ಟಿದ್ದು ಇಲ್ಲಿ. ಹೀಗೆ ಬ್ರಹ್ಮಾಂಡ ಪ್ರವೇಶ ಮಾಡಿ ಗರ್ಭೋದಕದಲ್ಲಿ ಮಲಗಿದ ರೂಪ, ಮತ್ತೊಂದು ಪ್ರಳಯ ಕಾಲದ ನೀರಿನಲ್ಲಿ ಮಲಗಿದ ರೂಪ, ಇನ್ನೊಂದು ಚತುರ್ಮುಖ ಬ್ರಹ್ಮದೇವರ ವಿರಾಟ್ ಶರೀರ ಏನಿದೆ ಅದರ ಹೃದಯದಲ್ಲಿ ಮೂರನೇ ಪುರುಷಾವತಾರ ನೆಲೆಸ್ತು. ಹೀಗೆ ಭಗವಂತನ ಪುರುಷ ಅನ್ನೋ ಅವತಾರಗಳ ಒಂದು ವರ್ಣನೆಯನ್ನು ಇಲ್ಲಿ ಮಾಡಿದ್ದಾರೆ. ಇಷ್ಟಾಗಿ ಕೆಲವರು ತಪ್ಪಾಗಿ ತಿಳಿಯೋ ಅವಕಾಶ ಇದೆ. ಏನು? ಏಷಃ ಅವತಾರ ಅಂದ್ರೆ ಗರ್ಭ ಉದಕದಲ್ಲಿ ಮಲಗಿದ ಭಗವಂತನ ರೂಪ 1000 ವರ್ಷಗಳ ಕಾಲ, ಅದನ್ನ ಪುರುಷಾವತಾರ ಅಂತ ತಗೊಂಡಿದ್ದಾರೆ ಇಲ್ಲಿ ಅಂತ. ಆದ್ರೆ ಅದಲ್ಲ. ಯಾಕೆ? ಪ್ರಥಮಂ ಮಹತ ಸೃಷ್ಟ ದ್ವಿತೀಯಂ ತ್ವಂಡ ಸಂಸ್ಥಿತಂ ಅಂತ ಹೇಳಿ ಒಂದು ಮಾತಿದೆ, ಪ್ರಮಾಣ. ಮೊದಲು ಪುರುಷಾವತಾರ ಅದು ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡಿತ್ತು. ಎರಡನೇ ಪುರುಷಾವತಾರ ಅಂಡ ಸಂಸ್ಥಿತಂ, ಬ್ರಹ್ಮಾಂಡದ ಒಳಗಡೆ ಇರೋದು ಅಂತ ಸ್ಪಷ್ಟ ಪ್ರಮಾಣ ವಾಕ್ಯ ಇದೆ. ಹಾಗಾಗಿ ಇಲ್ಲಿ ಮೊದಲನೇ ಅವತಾರ ಎರಡನೇ ಅವತಾರ ಅಂತೆಲ್ಲ ಬಂದಾಗ ನಾವೇನ್ ನೆನಪಿಸ್ಕೊಳ್ಬೇಕು? ಪುರುಷಾವತಾರಗಳಲ್ಲಿ ವ್ಯತ್ಯಾಸ ಇಲ್ಲದೆ ಇರಬಹುದು. ಅಂದ್ರೆ ದೇವರ ಅವತಾರನೇ ಎರಡು ಆಗಿರಬಹುದು. ಮತ್ಸ್ಯ ಕೂರ್ಮ ವರಾಹ ಎಲ್ಲ ದೇವರ ಅವತಾರನೇ. ಹಾಗಂತೇಳಿ ಮತ್ಸ್ಯನೇ ಕೂರ್ಮನೇ ಮತ್ಸ್ಯ ಅಂತಂದ್ರೆ ಶಬ್ದಗಳು ಒಂದೇ ಆಗ್ಬಿಡುತ್ತಾ? ಅದನ್ನ ಮತ್ಸ್ಯ ಅದನ್ನ ಕೂರ್ಮ ಅಂತ ಕರಿತೀವಿ. ಸ್ವಲ್ಪ ವ್ಯತ್ಯಾಸ ಅಂದ್ರೆ ಯಾವ ರೀತಿ ವ್ಯತ್ಯಾಸ? ಅದು ಮೊದಲನೇ ಅವತಾರ, ಇದು ಎರಡನೇ ಅವತಾರ, ಈ ತರ. ಇದು ಮೊದಲನೇ ಪುರುಷಾವತಾರ, ಅದು ಎರಡನೇ ಪುರುಷಾವತಾರ ಅಷ್ಟೇ. ಇನ್ಯಾವ ರೀತಿಯೂ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇಲ್ಲಿ ಶಬ್ದನೂ ಸೇಮ್. ಮೊದಲನೇ ಮತ್ಸ್ಯ ಕೂರ್ಮದಲ್ಲಿ ಶಬ್ದನಾದ್ರೂ ಸ್ವಲ್ಪ ಆಚೆ ಈಚೆ ಇದೆ, ಬದಲಾಗುತ್ತೆ. ಆದ್ರೆ ಇಲ್ಲಿ ಹಾಗಿಲ್ಲ. ಇನ್ನು ಮತ್ತೊಂದು ಸಬ್ರಹ್ಮಣೋ ಹೃದಯಸ್ಥತ್ವ ಹೃದಯಂ ಚೇತಿ ಕೀರ್ತ್ಯತೆ ಅಂತ ಇದೆ. ಇದರಿಂದ ಏನ್ ವ್ಯಾಖ್ಯಾನ ಮಾಡಿದ ಹಾಗಾಯ್ತು ಅಂದ್ರೆ, ಮುಂದೆ ಏಕದಾ ಹೃದಯೇನಚ ಅಂತ ಹೇಳಿ ಅಂಶಕ್ಕೆ ವ್ಯಾಖ್ಯಾನ ಮಾಡ್ಬೇಕು. ಆ ವ್ಯಾಖ್ಯಾನ ಮಾಡೋದನ್ನ ಇಲ್ಲೇ ಮಾಡಿದ್ದಾರೆ. ಹಾಗಾಗಿ ಈ ಮೂರನೇ ಅವತಾರ, ಎರಡನೇ ಅವತಾರ, ಮೊದಲನೇ ಅವತಾರ ಯಾವ್ದು ಅಂತ ತಿಳಿಯೋದು ಬಹಳ ಮುಖ್ಯ. ಇದನ್ನೆಲ್ಲ ಇಲ್ಲಿ ಟಿಪ್ಪಣಿಯಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ವಿಷದವಾಗಿ ನಾವು ನೋಡಿದೀವಿ. ಇನ್ನು ಮುಂದೆ ಹೋಗೋಣ. ಈಗ ಏಕಧ ತ್ರಿಧಾ ದಶಧ, ಏಕಧ ದಶಧ ತ್ರಿಧ ಅಂತ ಬಂತು. 1 ರೂಪದಿಂದ 10 ರೂಪದಿಂದ 3 ರೂಪದಿಂದ ಅಂತ ಬಂತು. ಹಿಂದೆ ಭಗವಂತ ಅಲ್ಲಲ್ಲಿ ಪ್ರವೇಶ ಮಾಡಿದ ಅಂತ ಬಂತು. ಕ್ರಮೋಲ್ಲಂಘನಂ ಪ್ರಾಧಾನ್ಯ ಪ್ರದರ್ಶನಾಯ, ಇಲ್ಲಿ ಏಕಧಾ ದಶಧಾ ತ್ರಿಧಾ ಅನ್ನೋದನ್ನ ವಿವರಿಸ್ಬೇಕಾಗಿತ್ತು. ಇವ್ರು ಹೇಗಂದ್ರೆ ಹಾಗೆ ವಿವರಿಸ್ತಾ ಇದಾರಲ್ಲ. ಕ್ರಮೋಲ್ಲಂಘನೆ ಯಾಕೆ ಮಾಡಿದಿರಿ? ಏಕಧಾ ಆದ್ಮೇಲೆ ದಶಧಾ ಹೇಳ್ಬೇಕು, ಆಮೇಲೆ ತ್ರಿಧಾ ಹೇಳ್ಬೇಕು. ಇದೇನ್ ಮಾಡುದು? ತ್ರಿಧಾ ಅನ್ನೋದು ಹೇಳ್ಬಿಟ್ಟಲ್ಲ, ಎಲ್ಲೆಲ್ಲಿ ಅವತಾರ ಅಂತೆಲ್ಲ ಪ್ರಶ್ನೆಗಳು ಬಂದಾಗ ಅದಕ್ಕೆ ವಿವರಣೆ ಮಾಡ್ತಾರೆ. ಇಲ್ಲ, ಯಾವ್ದು ಮುಖ್ಯ ಇದರಲ್ಲಿ ಅವತಾರಗಳಲ್ಲಿ ಅಂದ್ರೆ, ಪ್ರಮುಖವಾಗಿ ಈ ಉತ್ಪತ್ತಿ ಆಗಬೇಕಾದ್ರೆ ಇಡೀ ಜಗತ್ತು ಹೇಗೆ ಯಾವ ಯಾವ ರೂಪದಿಂದ ಬಂತು ಅಂತ ಕ್ರಮವನ್ನು ತೋರಿಸ್ಲಿಕ್ಕೋಸ್ಕರ ಮುಖ್ಯವಾಗಿ ಈ ರೀತಿ ಹೇಳಿದ್ದಾರೆ ಅಂತ ಹೀಗೆ ತಿಳಿಸ್ತಾ ಮುಂದೆ 9ನೇ ಶ್ಲೋಕದಲ್ಲಿ ಅದರ ವಿವರಣೆಯನ್ನ ಮಾಡ್ತಾರೆ. ಅಂದ್ರೆ ಯಾವ ಯಾವ ರೂಪದಿಂದ ಭಗವಂತ ಎಲ್ಲೆಲ್ಲಿದ್ದಾನೆ, ಹೇಗೆ ಎತ್ತ ಅಂತ ಆ ವಿಷಯವನ್ನ ನಾವು ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.